ಸದ್ಭವಕ್ಕೆ ಸ್ವಾಗತ ಸುಸ್ವಾಗತ. ನೆಲಮಂಗಲದಲ್ಲಿ ಮೊನ್ನೆ ನಡೆದಂತಹ ಭೀಕರ ಕಾರು ಅಪಘಾತದಲ್ಲಿ ಒಂದೇ ಕುಟುಂಬದ 6 ಜನ ದುರ್ಮರಣವನ್ನು ಹೊಂದಿದ್ದರು. ಈಗ ಅಂತಹದ್ದೇ ಒಂದು ಘಟನೆ ಹಾವೇರಿ ಧಾರವಾಡ ಹೆದ್ದಾರಿಯ ಗಡಿಯ ಸಮೀಪದ ತಿಮ್ಮಾಪುರದ ಬೆಳ್ಳಿಗಟ್ಟಿ ಗ್ರಾಮದ ತಡಸ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಇದೊಂದು ಮಾರಣಾಂತಿಕ ಅಪಘಾತ ಆಗ್ಬಿಟ್ಟಿದೆ ಸ್ನೇಹಿತರೆ. ಹುಬ್ಬಳ್ಳಿ ಕಡೆಗೆ ಹೋಗ್ತಿದ್ದ ಮಹೇಂದ್ರ XUV 700 ಕಾರು ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಹಾರಿ ಹುಬ್ಬಳ್ಳಿಯಿಂದ ಬೆಂಗಳೂರು ಕಡೆಗೆ ಬರ್ತಿದ್ದ ಕೆಂಪು ಕಲರ್ ಟಾಟಾ ಆಲ್ಟ್ರೋಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿಬಿಟ್ಟಿದೆ. ರೆಡ್ ಕಲರ್ ಟಾಟಾ ಆಲ್ಟ್ರೋಸ್ ಕಾರ್ನಲ್ಲಿ 12 ವರ್ಷದ ಒಂದು ಮಗು ಸೇರಿದಂತೆ 4 ಜನ ಪ್ರಯಾಣ ಮಾಡ್ತಾ ಇದ್ರು. ಅವರೆಲ್ಲರೂ ಸಹ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇನ್ನಿಬ್ಬರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಅಲ್ಲೂ ಸಹ ಚಿಕಿತ್ಸೆ ಫಲಿಸದೆ ಮರಣ ಹೊಂದಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟವರ ವಿವರವನ್ನ ನಾವು ನೋಡೋದಾದ್ರೆ, ಬೆಂಗಳೂರಿನ ಚಾಮರಾಜಪೇಟೆಯವರಾದ 59 ವರ್ಷದ ಒಬ್ಬ ಮಹಿಳೆ ಆಕೆ ಸಾವನ್ನಪ್ಪಿದ್ದಾರೆ. ಅವರ ಪುತ್ರಿ ದಾವಣಗೆರೆ ಮೂಲದವರು, ಅವರೂ ಸಹ ಸಾವನ್ನಪ್ಪಿದ್ದಾರೆ. ಹಾಗೂ 12 ವರ್ಷದ ಧನ್ವೀರ್ ಎಂಬ ಪುಟ್ಟ ಕಂದರು ಸಹ ಈ ಒಂದು ಭೀಕರ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ. ಸ್ನೇಹಿತರೆ, ವಾಹನ ಚಾಲನೆ ಮಾಡುವಾಗ ಸ್ನೇಹಿತರೆ ದಯವಿಟ್ಟು ಎಚ್ಚರಿಕೆ ವಹಿಸಿ. ಇಂತಹ ಅಪಘಾತಗಳು ಆಗದೇ ಇರೋ ತರ ನೀವು ಡ್ರೈವಿಂಗ್ ಮಾಡಿ, ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ. ಸ್ನೇಹಿತರೆ ನೋಡಿ, ಈ ಕಾರ್ ನೋಡಿ ಹೇಗಾಗಿದೆ ಅಂದ್ರೆ ನುಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ. ಎಂತಹ 5 ಸ್ಟಾರ್ ಕಾರ್ ಇದ್ರೂ ಸಹ ಹಣೆ ಬರಹ ಅನ್ನೋದಿದೆಯಲ್ಲ, ಅದರಷ್ಟು ಘೋರ ವಿಧಿ ಇನ್ನೊಂದಿಲ್ಲ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.